ಇದೀಗ ಬಂದ ಸುದ್ದಿ ಅಂಗನವಾಡಿ ಕ್ವಶನ್ ಪೇಪರ್ ಲೀಕ್. ವಾಟ್ಸಪ್ ಗ್ರೂಪಲ್ಲಿ ಕ್ವಶನ್ ಯಾವ ರೀತಿ ಸೆಂಡ್ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. 25 ರೂಪಾಯಿಗೆ ಕ್ವಶನ್ ಪೇಪರ್ ಲೀಕ್ ಆಯಿತು. ಕ್ವಶನ್ ಪೇಪರ್ ಯಾವ ಥರ ಲೀಕ್ ಆಯಿತು ಅವ್ರ ಬೈಲೇನೆ ಕೇಳೋಣ ಬನ್ನಿರಿ. ಹಂಗೆ ಸಿಕ್ಕೋ ಅಂಗನವಾಡಿ ಆಯಾ ಕಳ್ಸಲ್ರಿ ಕ್ವಶನ್ ಪೇಪರ್. ಎಷ್ಟು ಕೊಟ್ಟೇಕಿ? 25 ರೂಪಾಯಿ ಕೊಟ್ಟಿನಿ ರೀ. ಹೊಟ್ಟೆ ಅಂತಿದ್ರು ಒಟ್ಟಿಗೆ ಅಂಗನವಾಡಿ ಶೇಂಗಾ ಉಂಡಿ ತಿಂತೀನಿ ರೀ. ಯಾರ್ಯಾರು ಬಿಟ್ರಿ ಅವ್ನು? 6 ಜನ ಕಷ್ಟಪಟ್ಟಿನಿ ರೀ ಸರ್. ಮತ್ತೆ ಯಾರ್ಯಾರು ಇವ್ರು 3 ಮಂದಿ ರೀ, ನನಗೊಬ್ಬ ಹಿಡಿದು 6 ಮಂದಿ ಅಷ್ಟೇ ರೀ ಸರ್. ಹೊಟ್ಟೆ ಅಂತಿದ್ರು ನೀವು ಹೊಸರು ಒಟ್ರು ಇದು ಶೇಂಗಾ ಉಂಡಿನೇ ತಿಂತಾರೆ ಸರ್. ಆಚೆ ಬರೋಕೆ ನೀವು ನಮ್ಮ ಮನೆಗೆ ಇಡಿ ಸರ್, ಬಿಟ್ಟು ಒಂದು ಸಲ ಸರ್ ಪ್ಲೀಸ್. ನೀವು ಜೈಲಿ ಆಗ್ತೀವಿ ಸದ್ಯ. ಬ್ಯಾಡ ಸರ್, ಸಣ್ಣ ಹುಡುಗರು ಇದೀವಿ. 10 ವರ್ಷ ಜೈಲಿ ಐತಿ ಸರ್. ಹಂಗೆ ಮಾಡ್ಬೇಕು ಸರ್. ನಿನ್ನೆ ತಾನೇ ಅಂಗನವಾಡಿ ಪೇಪರ್ ಲೀಕ್ ಆಗಿದೆ. ಇದಕ್ಕೆಲ್ಲ ಕಾರಣ ಅಂಗನವಾಡಿ ಆಯಾ ಅಂತ ಈ ಹುಡುಗ ಬಾಯಿ ಬಿಟ್ಟಿದ್ದಾನೆ. ವೀಕ್ಷಕರೇ, ಇದೀಗ ನೋಡ್ತಿರ್ಬೋದು ಅಂಗನವಾಡಿ ಆಯಾ ಬರ್ತಿರ್ತಕ್ಕಂಥ ಸನ್ನಿವೇಶ. ಆಯಾಗೆ ಜೈಲ ವೇಲ. ವೀಕ್ಷಕರೇ ಕೇಳೋಣ ಬನ್ನಿ ಅವಳ ಹತ್ರನೇ. ರೊಕ್ಕ ಎಷ್ಟು ತೊಂದಿ? 25 ರೂಪಾಯಿ ಅಷ್ಟೇ ರೀ. ಏನೇನು ಮಾಡಿದ ರೊಕ್ಕ? ಮೇಕಪ್ ಸರ್ ತೊಗೊಂಡಿನಿ ರೀ, ಒಟ್ಟು ಫುಲ್ ಮತ್ತು ಹೈಬ್ರಾ ಮಾಡಿಸಿನಿ ರೀ. ಮಕ್ಕ ತೋರ್ಸಿಂದ ಮಗ ಬ್ಯಾಗ್ ಬಿಡ್ರಿ ಸರ್. ಅಯ್ಯೋ ಚೀ 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 ಬ್ಯಾಡ್ರಿ ಸರ್, ನಾ ಮನಾಗಿಡ್ರಿ ಸರ್. ಮನಾಗಿಡ್ರಿ ಸರ್. ಇದೊಂದು ಸಲ ಬಿಟ್ಟು ಬಿಡ್ರಿ ಸರ್. ಅವಕ್ಕಿನ್ನ ಎಲ್ಲ ಬಿಡಲ್ಲ. 10 ವರ್ಷ ಜೈಲ್ ಐತಿ ನಿಂಗೆ. ಹಂಗೆ ಮಾಡಿಬಿಡ್ರಿ ಸರ್. ನಾ ಹುಡುಗರು ಸಣ್ಣ ಹೋದ್ರಿ ಮನ್ಯಾಗ. 10,000 ರೂಪಾಯಿ ತಂದೈತಿ ನಿಂಗೆ ಮಾತು. ಬ್ಯಾಡ್ರಿ ಸರ್, 1 ರೂಪಾಯಿ ಸತ್ಯ ಕೇಳ್ರಿ. ಅದೇನು ಹೇಳ್ಬೇಡ ನಮಗೆ ಸರ. ಕ್ವಶನ್ ಪೇಪರ್ದು ಲೀಕ್ ಆಗಿ ಭಾಳ ಸಮಸ್ಯೆ ಆಗ್ಯಾವು. ಇವ್ರಿಗೆ ಏನು ಶಿಕ್ಷೆ ಕೊಡ್ತೀರಿ? ಇವರಿಗೆ ಗೃಹಲಕ್ಷ್ಮಿ ರೊಕ್ಕ ಬಂದಾಗತ್ತೆ, ಮತ್ತು ಬಸ್ ಫ್ರೀ ಅದು ಬಂದಾಗತ್ತೆ, ನಮ್ಮ ಮನೆ ಮತ್ತು ಅಂಗನವಾಡಿ ಒಳಗೆ ಎಲ್ಲ ಶೇಂಗಾ ಉಂಡಿ ಬದಲಿ ಬೇಸರ ಉಂಡಿ ಮಾಡ್ಬೇಕು ಇವರೆಲ್ಲ. ನಮ್ಮ ಮನಾಗಿರ್ರಿ ಸರ ಸಾಹೇಬ್ರ. ಅದೇನೋ ಬೇಡ, ನೀನು ಮೇಯಿಂದ ಬೇಸರ ಉಂಡಿ ಮಾಡ್ಬೇಕಂದ್ರೆ ಮಾಡ್ಬೇಕು ಸರ. ಸಾಹೇಬ್ರ ಬಿಟ್ಟು ಬರ್ರಿ ಇದೊಂದ್ಸಲ. ಅದೇನೋ ಹೇಳ್ಬೇಡ ಸರ, ಹೆಚ್ಚಿಗೆ ಮಾತಾಡಬೇಡ. ಆಯಾ 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 ಅಲ್ಲಿ ಕಿತಾಪತಿ ಹೆಂಗ್ಸು. ಮತ್ತೆ ಬರ್ತೀವಿ ಪಾರ್ಟ್ 3ಯಲ್ಲಿ. ನೋಡಿ ವೀಕ್ಷಕರೇ, ಆಯಾ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಅದು ಈ ಹುಡುಗನಿಗೆ. ಈಗ ಇಬ್ಬರು ಒಪ್ಕೊಂಡಿದ್ದಾಯಿತು. ಮುಂದೆ ಏನು ಮಾಡಬೇಕು ಅಂತ ಕೇಳೋಣ ಬನ್ನಿ KJP ಪಕ್ಷದವರನ್ನ, ಅಂದರೆ ಕೌಸ್ಗರ್ ಜನತಾ ಪಾರ್ಟಿ. ಅಂಗನವಾಡಿ ಕ್ವಶನ್ ಪೇಪರ್ ಲೀಕ್ ಐತ್ಲ, ನಿಮ್ಗೆ ಹೆಂಗೆ ಅನ್ಸತ್ರಿ ಸರ್? ಅಂಗನವಾಡಿ ಕ್ವಶನ್ ಪೇಪರ್ ಯಾರು ಲೀಕ್ ಮಾಡ್ಯಾರಲ್ಲ ಅವ್ರಿಗೆ ಕಂಪಲ್ಸರಿ ಶಿಕ್ಷೆ ಆಗಬೇಕು. ಯಾಕಂದ್ರೆ ನಮ್ಮ ಹುಡುಗರ ಭಾಳ ಎಫರ್ಟ್ಸ್ ಹಾಕಿ ಕುಂತ ಓದಿರ್ತಾರೆ. ಅವ್ರಿಗೆಲ್ಲ ನ್ಯಾಯ ಸಿಗಬೇಕಂದ್ರೆ ಯಾರು ಲೀಕ್ ಮಾಡ್ಯಾರ ಅವ್ರಿಗೆಲ್ಲ ಕಂಪಲ್ಸರಿ ಶಿಕ್ಷೆ ಆಗಬೇಕು. ಹಾಂ ಹೌದನ್ರಿ ಸರ್. ಮತ್ತೆ ಯಾವ ಬುಕ್ ರೀ ಸರ್ ಇದು? ಈ ಸರ ಅಂಗನವಾಡಿ ಇತಿಹಾಸ ಎಲ್ಲ ಇದ್ರಾಗ ಐತಿ ಸರ್. ಹೌದನ್ರಿ. ಹಾಂ ಸರ್. ಯಾವ್ರೇ ತಂದಿರಿ ಸರ್? ಇದು ಅಮೆರಿಕಾದಿಂದ ತಂದ ಸರ್. ಇದು ಅಮೆರಿಕಾದಿಂದ ಸರ್. ಹಾಂ ಹೌದನ್ರಿ. ಹಾಂ ಸರ್. ಅಂಕ್ಲಿಪ್ ಏನ್ರಿ ಅದು? ಅಂಕಿಲ್ ಸರ ಇತಿಹಾಸ ಐತ್ರಿ ಇದ್ರಾಗ. ಅಂಗನವಾಡಿ ಇತಿಹಾಸ ಐತ್ರಿ. ಹಾಂ ಸರ್, ಹುಡುಗರಿಗೆ ಏನೇನು ಶಿಕ್ಷೆ ಆಗ್ಬೇಕ್ರಿ? ಹುಡುಗರಿಗೆ ಏನೇ ಶಿಕ್ಷೆ ಆಗ್ಬೇಕಂದ್ರೆ ಅವ್ರು 1 ವಾರ ಉಸ್ ಬಿಡೋದು ಬಂದ್ ಮಾಡ್ಬೇಕ್ರಿ. 1 ವಾರ ಅವ್ರ ಮುಗುಳಿ ಅವರ ತಗೋಬೇಕು. 1 ವಾರ ಅವ್ರ ಅರಿವಿ ಅವರ ಹಾಕೋಬೇಕು. ಇದೆಲ್ಲ ಅವ್ರಿಗೆ ಮಾಡಬೇಕು, ಕಂಪಲ್ಸರಿ ಮಾಡಬೇಕು. ನ್ಯಾಯ ಸಿಗಬೇಕು ನಮಗೆ. ಹಾಂ ರೀ. ಮತ್ತು ಅಂಗನವಾಡಿ ಆಯಾ ಶಿಕ್ಷೆ ಏನೇನು ಆಗ್ಬೇಕು? ನೋಡಿ ಆಯಾಗಂದ್ರೆ ಅವ್ರಿಗೆ ಗೃಹಲಕ್ಷ್ಮಿ ರಾಕ್ಬರು ಬಂದ್ ಮಾಡ್ಬೇಕು. ಮತ್ತು ಅವ್ರಿಗೆ ಬಸ್ ಫ್ರೀ ಐತ್ಲ ಅದನ್ನು ಬಂದ್ ಮಾಡ್ಬೇಕು. ಅಂಗನವಾಡಿಯಾಗ ಉಂಡಿ ಮಾಡ್ತಾರಲ್ಲ ಅದು ಬಂದ್ ಮಾಡ್ಬೇಕು. ಅವ್ರಿಗೆ ಕಂಪಲ್ಸರಿ ಶಿಕ್ಷೆ ಆಗಬೇಕು. ಆಗ್ಲಿಕ್ಕಂದ್ರೆ ನಾವು ಇನ್ನೂ ಒಂದು 10 ಮಂದಿ ಕರ್ಕೊಂಬಂದು ನ್ಯಾಯ ಮಾಡೋರ. ಶಿಕ್ಷೆ ಆಗಬೇಕು ಸರ್. ಅವ್ರಿಗೆ ಯಾರು ಲೀಕ್ ಮಾಡಲ್ಲ ಸರ್ ಅವ್ರು ಶಿಕ್ಷೆ ಆಗಬೇಕು ಸರ್. ಸರ್ ಇದಕ್ಕೆ ನ್ಯಾಯ ಸಿಗಬೇಕು. ಒಂದು ಇಲ್ಲಿಕನ ಅಂಗನವಾಡಿ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡ್ಬೇಕು. ಒಂದು ಇದಕ್ಕೇನ್ರಿ ನ್ಯಾಯ ಸಿಗ್ಲಿಕ್ಕಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡಕ್ ಹೋಗ್ಯ ನೋಡ್ರಿ ಸರ್. ಊಟ ಬಿಟ್ಟು ಕೂತ್ ಬಿಡ್ತೇವ್ರಿ. ಹಂಗೆ ನೋಡ್ರಿ, ಇದಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು ಸರ್. ಏನು ಹೇಳೋದಿಲ್ಲ, ಸಿಗಬೇಕು ಸರ್.